ಆದಷ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ಮಾತ್ರ ತುಂಬ ಭಯಾನಕವಾಗಿದೆ. ಸೊ ಯಾಕಪ್ಪ ಅಂತ ಅಂದರೆ ಸಮೀರ್ ಎಂ ಡಿ ಅವರಿಗೆ ಮತ್ತೊಂದು ಘಟನೆ ಎದುರಾಗಿದೆ. ಸೊ ಆ ಘಟನೆ ಯಾವುದು ಏನು ಅಂತ ತಿಳ್ಕೋಬೇಕು ಅಂತ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಕೊಟ್ಟು ಹೋಗಿದಾರೆ. ನನ್ಗೇನ್ ಭಯ ಇಲ್ಲ, ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ. ನಾನು ಏನ್ ವಿಡಿಯೋ ಮಾಡಿದೀನಿ, ಯಾವ್ಯಾವ ಕೇಸ್ ಬಗ್ಗೆ ಎಲ್ಲ ಮಾತಾಡಿದೀನಿ, ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ. ನಮಸ್ಕಾರ ಎಲ್ರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ ಸಮೀರ್ ಎಂ ಡಿ ಅವರಿಗೆ ಒಂದು ದೊಡ್ಡ ದುರಂತನೇ ಕಾದಿದೆ ಅಂತಾನೆ ಹೇಳ್ಬೋದು. ಸೊ ಯಾಕಪ್ಪ ಅಂತ ಹೇಳಿದ್ರೆ ಸಮೀರ್ ಎಂ ಡಿ ಅವರಿಗೆ ಸರ್ಕಾರದಿಂದ ಪೊಲೀಸ್ ನೋಟಿಸ್ ಬಂದಿದೆ. ನಾನು ನಿಮ್ಮ ದೂತ ಸಮೀರ್ ಎಂ ಡಿ ಮಾತಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ನನ್ನ ಸಿಚುವೇಶನ್ ತುಂಬಾ ವರ್ಸ್ಟ್ ಆಗಿದೆ ಅಂತಾನೆ ಅನ್ಕೊಳ್ಳಿ. ಯಾಕಂತಂದ್ರೆ ನನ್ನ ಮೇಲೆ ಈಗ ಆಲ್ರೆಡಿ ಪೊಲೀಸ್ ನೋಟಿಸ್ ಬಂದಿದೆ. ಸುಮಾರು 10:45ಗೆ ಪೊಲೀಸ್ ಅವ್ರು ಬಂದು ನೋಟಿಸ್ ಕೊಟ್ಟು ಹೋಗಿದ್ದಾರೆ. ನೋಡಿ, ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಸೊ ಸರ್ಕಾರನು ಕೂಡ ಅದನ್ನ ಮುಚ್ಚಕ್ ನೋಡ್ತಾರೆ. ಸೊ ಯಾಕೆ ಮುಚ್ಚಕ್ ನೋಡ್ತಾರೆ? ಸೊ ಅದೇ ಅವ್ರು ಮಾಡಿರೋಂತಹ 39 ನಿಮಿಷಗಳ ವಿಡಿಯೋ ಏನಿದೆ, ಸೊ ಅದೊಂದು ವಿಡಿಯೋನ ನೋಡಿದ್ರೆ ಸೊ ಎಲ್ಲಾನು ಕ್ಲಾರಿಫೈ ಆಗಿ ಒಂದೊಂದು ಪಿನ್ ಪಾಯಿಂಟ್ ಕೂಡ ಜನತೆಗಳಿಗೆ ವಿಷಯನ ತಲುಪಿಸಿದ್ದಾರೆ. ಸೊ ಅವ್ರ ಬಗ್ಗೆ ಎಷ್ಟು ಹೇಳಿ ಆಡಿ ಹೊಗಳಿದ್ರು ಕೂಡ ಸಾಲದು. ಸೊ ನಮ್ಮ ಯೂಟ್ಯೂಬರ್ಸ್ ಇಷ್ಟೊಂದು ಜನ ಇದ್ರು ಕೂಡ ಒಬ್ರು ಕೂಡ ಸೌಜನ್ಯಳ ಕೇಸ್ ಬಗ್ಗೆ ಒಬ್ರು ಕೂಡ ಮಾತಾಡಿಲ್ಲ. ಸೊ ಈ ರೇಪ್ ಅಂಡ್ ಮರ್ಡರ್ ಕೇಸ್ನ ಬಗ್ಗೆ ಒಂದು ಪಿನ್ ಪಾಯಿಂಟು ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸಮೀರ್ ಎಂ ಡಿ ಅವರು. ಸೊ ಈ ವಿಷಯನ ಸೊ ಆ ಪೊಲೀಸ್ನವರು ಆಗಿರ್ಬೋದು, ಸೊ ಆ ಏನು ಆ ದೊಡ್ಡ ವ್ಯಕ್ತಿಗಳಿದ್ದಾರೋ ಸೊ ಅದನ್ನ ಸಮೀರ್ ಎಂ ಡಿ ವಿರುದ್ಧ ಮಾತಾಡೋದ. ಸೊ ಅದೇ ಈ ಕೇಸ್ನ ಒಂದು ಪೊಲೀಸ್ನವರು ಈ ಕೇಸ್ನ ಸಮೀರ್ ಎಂ ಡಿಗೆ ನೋಟಿಸ್ ಕಳಿಸೋದಾದ ಅದೇ ಒಂದು ಧರ್ಮಸ್ಥಳದ ವಿಷಯ ಮಾತಾಡಿದ್ದಾರೆ ಸಮೀರ್ ಎಂ ಡಿ ಅವರು. ಏನಪ್ಪಾ ಅಂತ ಅಂದ್ರೆ ಸೊ ಗೌಡ್ರು ಊರು ಬಂದು ಧರ್ಮಸ್ಥಳ ಅಂತ. ಆ ಒಂದು ಊರಲ್ಲಿ ಇವ್ರಿಗೆ ಸಖತ್ ಕಂಟ್ರೋಲ್ ಇರುತ್ತೆ. ಈವನ್ ಅದೇ ಒಂದು ರೀಜನ್ ಅಲ್ಲಿ ಇರುವಂತಹ ಒಂದು ತುಂಬಾನೇ ಪಾಪ್ಯುಲರ್ ದೇವಸ್ಥಾನನು ಸಹ ಇವರೇ ಕಂಟ್ರೋಲ್ ಮಾಡ್ತಿರ್ತಾರೆ. ಆ ಒಂದು ದೇವಸ್ಥಾನ ಇಂದ ಈ ಗೌಡ್ರು ಕುಟುಂಬಕ್ಕೆ ಎಷ್ಟೊಂದು ದುಡ್ಡು ಬರ್ತಾ ಇರುತ್ತೆ ಅಂತಂದ್ರೆ ಅದೇ ದುಡ್ಡಲ್ಲಿ ಇವರು ಬೇಜನ್ ಪ್ರೈವೇಟ್ ಪ್ರೈಮರಿ ಅಂಡ್ ಹೈಸ್ಕೂಲ್ಸ್ ನ ಸ್ಥಾಪನೆ ಮಾಡಿರ್ತಾರೆ. ಬೇಜನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇರ್ತವೆ ಅಂಡ್ ಬೇಜನ್ ಪ್ರೈವೇಟ್ ದೊಡ್ಡ ಹಾಸ್ಪಿಟಲ್ಸ್ ಇರ್ತವೆ. ಒಟ್ಟಲ್ಲಿ ಹೇಳ್ಬೇಕು ಅಂತಂದ್ರೆ ದುಡ್ಡಿನ ಸುರಿಮಳೆ ಇವ್ರಿಗೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನು ಇದೆ, ದ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ 1863 ಅಂತ. ಬೇಸಿಕಲಿ ಈ ಒಂದು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ಭಾರತದಲ್ಲಿ ಯಾವ್ದೆಲ್ಲ ಹಿಂದೂ ಟೆಂಪಲ್ಸ್ ಇದಾವೋ ಅವೆಲ್ಲ ಗವರ್ಮೆಂಟ್ ಪ್ರಾಪರ್ಟಿ. ಆ ಹಿಂದೂ ಟೆಂಪಲ್ಸ್ ನ ಮ್ಯಾನೇಜ್ಮೆಂಟ್ ಎಲ್ಲ ಗವರ್ಮೆಂಟ್ ಕೈಗೆ ಹೋಗಿ ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ ಆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ ಕೆಲ್ಸಕ್ಕೆ ಇರಬೇಕು, ಯಾರ್ ಕೆಲ್ಸಕ್ಕೆ ಇರಬಾರ್ದು ಅಂಡ್ ಆ ಟೆಂಪಲ್ ಇಂದ ಬರ್ತಿರುವಂತಹ ಡೊನೇಷನ್ ಅಮೌಂಟ್ ನ ಏನ್ ಮಾಡ್ಬೇಕು ಅಂತ. ನಾನು ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗಷ್ಟೇ ನನಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಒಂದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ. ಸೊ ಈ ಹಿಂದೂ ಟೆಂಪಲ್ ಅಲ್ಲ ಅಂತಾನು ಕೂಡ ಹೇಳಿದ್ದಾರೆ. ಸೊ ಇಷ್ಟು ದಿನ ಎಲ್ಲಾ ಕನ್ನಡ ತಾಯಿ ಮಕ್ಕಳು ಸೊ ಇದು ಹಿಂದೂ ಟೆಂಪಲ್ ಅಂತ ತಿಳ್ಕೊಂಡಿದ್ರು. ಹಿಂದೂ ಟೆಂಪಲ್ ಅಂತ ತಿಳ್ಕೊಂಡು ಸೊ ಮಂಜುನಾಥ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರ್ತಾ ಇದ್ರು. ಸೊ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರ್ತಾ ಇದ್ರು. ಸೊ ನಾನು ದೇವ್ರಿಗೆ ಬೈತಾ ಇಲ್ಲ. ಸೊ ಆ ಟೆಂಪಲ್ ನಡೆಸ್ತಿರೋ ಅಂತವರು ಜೈನ ಫ್ಯಾಮಿಲಿಗೆ ಸಂಬಂಧಪಟ್ಟಿದವರು. ಸೊ ಈ ಒಂದು ಏನು ಜೈನ ಫ್ಯಾಮಿಲಿಗೆ ಸಂಬಂಧಪಟ್ಟಿದೆ ಈ ಒಂದು ದೇವಸ್ಥಾನ ಕೂಡ ಸರ್ಕಾರಕ್ಕೆ ಸೇರ್ಪಡೆ ಆಗಬೇಕು, ಒಂದು ಹಿಂದೂ ಟೆಂಪಲ್ ಆಗಬೇಕು. ಸೊ ಅಲ್ಲಿ ಏನು ಭಕ್ತಾದಿಗಳೆಲ್ಲ ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸಿರ್ತಾನೆ ಭಗವಂತ. ಸೊ ಅವರು ಕೆಲವೊಂದು ಅಮೌಂಟ್ ಆಗಿರಲಿ, ಕೆಲವೊಂದು ಬಂಗಾರ ಮಾಡ್ಸಾಕಿರ್ಬೋದು, ಕೆಲವೊಂದು ಇನ್ನೂ ಮುಖ್ಯವಾದ ಏನೇನೋ ದೇವಸ್ಥಾನಕ್ಕೆ ಅಂತ ಕೊಟ್ಟಿರ್ತಾರೆ. ಸೊ ಅದು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಸೊ ಅದು ಪ್ರೈವೇಟ್ ಆಗಿರೋದ್ರಿಂದ ಆ ದುಡ್ಡನ್ನೆಲ್ಲ ಬಳಸ್ಕೊಂಡು ಶಾಲಾ ಕಾಲೇಜು ಹಾಸ್ಪಿಟಲ್ ಎಲ್ಲ ಪ್ರೈವೇಟು ಆಗಿ ನಡೆಸ್ತಿದ್ದಾರೆ. ಸೊ ಇದು ಗೋರ್ಮೆಂಟಿಗೆ ತಲುಪಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಈ ಒಂದು ಹಿಂದೂ ದೇವಸ್ಥಾನ ಆಗಿ ಕನ್ವರ್ಟ್ ಆದರೆ ಇನ್ನು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಕೂಡ ಒಂದು ಕಮೆಂಟ್ ಮಾಡಿ. ಸೊ ವಿಷಯ ಏನಪ್ಪ ಅಂದರೆ ಸೊ ಒಬ್ಬ ಮುಸ್ಲಿಮ್ಸ್ ಆಗಿ
ಒಂದು ಹಿಂದೂ ಹುಡುಗಿ ಪರವಾಗಿ ಮಾತಾಡಿದಾನೆ. ಸೊ ಅದು ನನ್ನ ಅಭಿಪ್ರಾಯ ಏನಂದ್ರೆ ತಪ್ಪೇನಿಲ್ಲ. ಪೊಲೀಸ್ ನೋಟಿಸ್ ಬಂದಿದೆ. ಸುಮಾರು 10:45ಗೆ ಪೊಲೀಸ್ ಅವ್ರು ಬಂದು ನೋಟಿಸ್ ಕೊಟ್ಟು ಹೋಗಿದಾರ. ನನ್ಗೇನ್ ಭಯ ಇಲ್ಲ ಗುರು, ಕಾನೂನು ಪರವಾಗಿ ನನ್ಗೇನ್ ಈಗ ಜಸ್ಟ್ ಒಂದು ಫ್ಯೂ ಅವರ್ಸ್ ಬ್ಯಾಕ್ ಬಂದು ಕೊಟ್ಟು ಹೋಗಿದಾರ. ಅಂಡ್ ನನ್ಗೇನ್ ಭಯ ಇಲ್ಲ. ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ. ನಾನು ಏನ್ ವಿಡಿಯೋ ಮಾಡಿದೀನಿ, ಯಾವ್ಯಾವ ಕೇಸ್ ಬಗ್ಗೆ ಎಲ್ಲ ಮಾತಾಡಿದೀನಿ, ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ. ನಾನು ವಿಡಿಯೋದಲ್ಲಂತವನ್ನ ಅಷ್ಟು ಕ್ಲಿಯರ್ ಆಗಿ ತೋರ್ಸಕ್ಕಾಗಿಲ್ಲ. ಬಟ್ ಕಾನೂನು ಮುಂದೆ ನಾನು ಪ್ರತಿಯೊಂದನ್ನ ಇಡ್ಲಿಕ್ಕೆ ರೆಡಿ ಆಗಿದ್ದೀನಿ. ನನಗೆ ಕಾನೂನು ಮೇಲೆ ತುಂಬಾ ಗೌರವ ಇದೆ, ತೊಂದರೆ ಇಲ್ಲ ಅದ್ರ ಬಗ್ಗೆ. ಅಂಡ್ ತೊಂದರೆ ಎಲ್ಲ ಆಗ್ತಿದೆ ಅಂತಂದ್ರೆ, ಈಗ ನಾನು ಬೀಯಿಂಗ್ ಎ ಮುಸ್ಲಿಂ ಗಾಯ್ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ಬಿಡಿದೆ ಅನ್ನೋ ರೀತಿ ಆ ತರ ಪೋರ್ಟ್ರೇಟ್ ಮಾಡ್ತಿದ್ದಾರೆ. ನೀನು ಹಿಂದೂ ದೇವಸ್ಥಾನನ ಅವಮಾನ ಮಾಡ್ಬಿಟ್ಟೆ, ಈ ಹಿಂದೂ ಹುಡುಗಿ ಬಗ್ಗೆ ನಿಂಗೆ ಆಗ್ಬೇಕು, ನಿಮ್ ಸಮಾಜದ ನೀನ್ ನೋಡ್ಕೋ. ಗುರು, ಹಿಂದೂ ಮುಸ್ಲಿಂ ಅನ್ನೋದು ಬಿಡು. ಈಗ ನ್ಯಾಯದ ಬಗ್ಗೆ ಮಾತಾಡೋಣ. ಹಿಂದೂ ಹುಡುಗಿ ಆಗಿದ್ರೇನೋ ಮುಸ್ಲಿಂ ಹುಡುಗಿ ಆಗಿದ್ರೇನೋ ಅನ್ಯಾಯ ಆಗಿದೆ ತಾನೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತದೇ ಧರ್ಮ. ಅಂಡ್ ಅದನ್ನೇ ನಾನು ಪಾಲಿಸ್ತಾ ಬಂದಿರೋದು. ಸೊ ಹಿಂದೂ ಮುಸ್ಲಿಮ್ಸ್ ಅಂತ ತಂದಿಕ್ಕಿರೋರು ಕಚ್ಚಡ ನನ್ನ ಮಕ್ಕಳು ಅಂಥವ್ರಿಂದನೇ ಅರ್ಧ ಕರ್ನಾಟಕ ಅರ್ಧ ದೇಶ ನುಚ್ಚು ನೂರಾಗ್ತಾ ಇರೋದು. ಅಂಥವ್ರ ಕಡೆಯಿಂದನೇ ಎಷ್ಟೋ ರೇಪು ಮರ್ಡರು ಕೇಸ್ಗಳೆಲ್ಲ ಅಲ್ಲಲ್ಲೇ ಮುಚ್ಚೋಗ್ಬಿಡ್ತಿದ್ದಾವೆ. ಸೊ ಅದೇ ಒಂದು ಉದ್ದೇಶಕ್ಕಾಗಿ ನಾ ಈ ವಿಡಿಯೋನ ಮಾಡ್ತಿರೋದು. ಸೊ ಈ ವಿಡಿಯೋದಲ್ಲಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ನಮ್ಮ ಕನ್ನಡ ನಾಡಿನ ಎಲ್ಲ ಜನತೆಗೆ ಸೊ ಈ ವಿಡಿಯೋನ ಆದಷ್ಟು ಒಂದು ಶೇರ್ ಮಾಡಿ. ಯಾಕಪ್ಪ ಅಂತ ಅಂದರೆ, ಸಮೀರ್ ಎಂಡಿ ಅವರು ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂತ ನೀವು ಕೂಡ ನೋಡಿ. ನಾನು ನಿಮ್ಮ ದೂತ ಸಮೀರ್ ಎಂಡಿ ಮಾತಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ನನ್ನ ಸಿಚುವೇಶನ್ ತುಂಬಾ ವರ್ಸ್ಟ್ ಆಗಿದೆ ಅಂತಾನೆ ಅನ್ಕೊಳ್ಳಿ. ಸೊ ಅವರು ನಮ್ಮ ಕನ್ನಡ ನಾಡಿನ ಜನಗಳು ಎಲ್ಲ ನನ್ನ ಬೆಂಬಲವಾಗಿ ಇರ್ತಾರೆ ಅನ್ನೋ ಒಂದು ಪ್ರೋತ್ಸಾಹದಿಂದ ಈ ವಿಡಿಯೋನ ಆದಷ್ಟು ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಒಬ್ಬ ಪೊಲೀಸ್ ಮಾಡೋಕ್ಕಾಗದೇ ಇರೋವಂಥ ಕೆಲಸನ ಈ ಸಮೀರ್ ಎಂಡಿ ಅವರು ಮಾಡಿದ್ದಾರೆ. ದೂತ್ ಸಮೀರ್ ಎಂಡಿ ಅವರು. ಸೊ ಇವರಿಗೆ ನಿಜವಾಗ್ಲೂ ಪ್ರೌಡ್ ಆಫ್ ಯು. ಸೊ ಈಗೇನು ಈ ವಿಷಯ ಬಂದಿರೋದು ಅಂದರೆ, ಸಮೀರ್ ಎಂಡಿ ಅವರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು. ಸೊ ಈ ವಿಡಿಯೋನ ನೀವು ಎಷ್ಟು ಜನ ನೋಡ್ತಿದ್ದೀರೋ ಏನೋ ಗೊತ್ತಿಲ್ಲ. ಸೊ ಈ ವಿಡಿಯೋ ನೋಡೋ ಅಂಥ ಪ್ರತಿಯೊಬ್ಬರು ಕೂಡ ಒಂದು ಶೇರ್ ಮಾಡಿ. ಸೊ ಈ ಶೇರು ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ತಲುಪಬೇಕು. ಸೊ ನಾವು ಮಾಡೋ ಅಂಥ ಕೂಗು ಸೊ ಅಲ್ಲಿ ಇರೋ ಅಂಥ ಸರ್ಕಾರಕ್ಕೂ ಕೂಡ ತಲುಪಬೇಕು. ಸೊ ಆ ರೀತಿ ಈ ವಿಡಿಯೋನ ಶೇರ್ ಮಾಡಿ. ಸೊ ಸಮೀರ್ ಎಂಡಿ ಅವರು ಮುಸ್ಲಿಮ್ಸೇ ಆಗಿರ್ಬೋದು, ಬಟ್ ಅವ್ರು ಮಾಡಿರೋವಂಥ ರಿಸರ್ಚ್ ಆಗಲಿ, ಸೊ ಅವ್ರು ಕೆಲವೊಂದು ಮಾಡಿರೋವಂಥ ವಿಡಿಯೋಸ್ ಆಗಲಿ, ಸೊ ಹಿಂದೂ ಪರವಾಗಿ ಮಾಡಿದ್ದಾರೆ. ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಬನೆ ಅಲ್ಲಿ ಹೋಗಿ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಜೋಡಿಸಿದ್ದು ಈ ಒಂದು ಮುಸ್ಲಿಂ ಮಗನೇ. ಅದಾದ್ಮೇಲೆ ತುಮಕೂರಲ್ಲಿರುವಂತಹ ಸಿದ್ದರ ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದು ಈ ನಿಮ್ಮ ಮುಸ್ಲಿಂ ಹುಡುಗನೇ. ಅಶ್ವತ್ಥಾಮ ಬಗ್ಗೆ ಮಹಾಭಾರತದ ಕಥೆಗಳ ಬಗ್ಗೆ ವಿಡಿಯೋ ಮಾಡಿದ್ದು ಈ ಒಂದು ಮುಸ್ಲಿಂ ಹುಡುಗನೇ. ಸೊ ಅದೇ ಮುಸ್ಲಿಮ್ಸ್ ಹೆಣ್ಮಗಳಿಗಾಗಿದ್ರು ಕೂಡ ಸೊ ಅವ್ರು ಇದನ್ನೇ ಮಾಡ್ತಾ ಇದ್ರು. ಇಷ್ಟೊಂದು ರಿಸರ್ಚ್ನ ಮಾಡಿ ವಿಡಿಯೋನ ಮಾಡಿದ್ದಾರೆ ಅಂದರೆ, ಸೊ ಫಸ್ಟ್ ಪಾರ್ಟ್ 1 ಹಿಡಿದು ಲಾಸ್ಟ್ ಎಂಡ್ ತನಕ ಏನು 39 ನಿಮಿಷ ವಿಡಿಯೋ ಇದೆಯಲ್ಲ, ಅದೊಂದು ನೋಡಿದರೆ ಮೈ ರೋಮಾಂಚನಕಾರಿಯಾಗಿತ್ತು. ಸೊ ಆ ವಿಡಿಯೋದಲ್ಲಿ ನೀವೇ ಇನ್ವಾಲ್ವ್ ಆಗಿದ್ದೀರೇನೋ ಅನಿಸುತ್ತೆ. ಸೊ ಅದೇ ನಿಮ್ಮನೆ ಅಕ್ಕ ತಂಗಿರಿಗಾಗಿದ್ದರೆ ಸುಮ್ಮನೆ ಇರ್ತಿದ್ರ. ಸೊ ಅವರು ಒಬ್ಳು ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ನ ಬಗ್ಗೆ ಹಾಗೆ ಧರ್ಮಸ್ಥಳ ಒಬ್ಬ ಜೈನ ಫ್ಯಾಮಿಲಿಗೆ ಸೇರಿದ್ದು ಅಂತ ಕೂಡ ಇನ್ಫಾರ್ಮೇಶನ್ನು ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಶನ್ ಕೂಡ ನಮಗೆ ಗೊತ್ತಿರಲಿಲ್ಲ. ಇಷ್ಟು ದಿನ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವರೇ ಕಾಪಾಡಪ್ಪ ಅಂತ ಕೈ ಮುಗಿದು ಬರ್ತಾ ಇದ್ವಿ ನಾವು. ಸೊ ದೇವ್ರನ್ನ ಕಾಪಾಡಪ್ಪ ಅಂತ ಕೈ ಮುಗಿದು ನಾವು ದೇವ್ರಿಗೆ ಬರ್ತಿದ್ವಿ. ಸೊ ಅಲ್ಲಿ ಹಾಕೋ ಅಂಥ ಉಂಡಿಗೆ ದುಡ್ಡಾಗಿರಲಿ ಬಂಗಾರ ಆಗಿರಲಿ ಏನೇ ಒಂದಾಗಿರಲಿ ಅದು ಸೇರ್ತಾ ಇದ್ದಿದ್ದು ಜೈನ ಫ್ಯಾಮಿಲಿಯ ಪ್ರೈವೇಟ್ ಅವರಿಗೆ. ಇದು ಆದಷ್ಟು ಬೇಗ ಸರ್ಕಾರಕ್ಕೆ ಸೇರ್ಪಡೆ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಒಂದು ಕಮೆಂಟ್ ಮಾಡಿ. ಸೊ ಆದಷ್ಟು ಈ ವಿಡಿಯೋನ ಒಂದು ಶೇರ್ ಮಾಡಿ. ಎಲ್ಲರೂ ಕೂಡ ಎಲ್ಲ ಕನ್ನಡ ತಾಯಿ ಮಕ್ಕಳು ಕೂಡ ಈ ವಿಡಿಯೋ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಸೊ ಸಮೀರ್ ಎಂಡಿ ಅವರಿಗೆ ಬೆಂಬಲವಾಗಿ ನಿಲ್ಲೋಣ ಎಲ್ಲರೂ ಕೂಡ. ಸೊ ಅವರಿಗೆ ನಾವು ಕನ್ನಡ ತಾಯಿ ಮಕ್ಕಳು ಇದ್ದೀವಿ ಅನ್ನೋದು ತೋರ್ಸೋಣ. ಸೊ ಆದಷ್ಟು ಶೇರ್ ಮಾಡಿ. ಸಮೀರ್ ಎಂಡಿ ಅವರನ್ನ ಆದಷ್ಟು ಸೇಫ್ ಮಾಡೋಣ ಅನ್ನೋದಕ್ಕೇನುವ. ಸೊ ಸತ್ಯ ಯಾವಾಗಲೂ ಕೈಯಾಗೆ ಇರುತ್ತೆ. ಸೊ ಅವ್ರು ಹೇಳಿರುವಂಥ ಪ್ರತಿಯೊಂದು ಮಾತುಗಳು ಕೂಡ ಸತ್ಯವಾಗಿದೆ. ಸೊ ಈ ಸತ್ಯ ಕೈ ಆಗಿರೋದ್ರಿಂದ
ಸೊ ಎಲ್ಲರಿಗೂ ಕೂಡ ಬೆಂಕಿ ಎತ್ತಿದೆ. ಸೊ ಬೆಂಕಿ ಎತ್ತಿರೋದು ಯಾರಿಗೆ ಅಂದರೆ ಈ ಕೇಸಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿರ್ತಾರಲ್ಲ, ಸೊ ಅವರಿಗೆಲ್ಲ ಬೆಂಕಿ ಎತ್ತಿದೆ. ಸೊ ಅದಕ್ಕೋಸ್ಕರ ಸಮೀರ್ ಎಂ ಡಿ ವಿರುದ್ಧ ನೋಟಿಸ್ನ ಕಳಿಸಿದ್ದಾರೆ. ಸೊ ಈ ಕೇಸ್ ಯಾವ ರೀತಿ ಓಡುತ್ತೆ ಅನ್ನೋದನ್ನ ನೆನೆಸ್ಕೊಳಕ್ಕೂ ಆಗಲ್ಲ. ಯಾಕೆ ಅಂದರೆ 2012ರಲ್ಲೇ ಆಗಿರುವಂಥದ್ದು ರೇಪ್ ಅಂಡ್ ಮರ್ಡರ್ ಕೇಸು ಮತ್ತೆ ಈಗ ಸಮೀರ್ ಎಂ ಡಿ ಅವ್ರ ಕಡೆಯಿಂದ ಮತ್ತೆ ರೀಓಪನ್ ಆಗುತ್ತೇನೋ ಅನಿಸುತ್ತೆ ನನ್ನ ಪ್ರಕಾರ. ಸೊ ರೀಓಪನ್ ಆದರೆ ಸಮೀರ್ ಎಂ ಡಿ ಪರವಾಗಿ ನೀವೆಲ್ಲರೂ ಕೂಡ ಕನ್ನಡ ತಾಯಿ ಮಕ್ಕಳು ಸೊ ಜೊತೆಗೆ ಒಗ್ಗಟ್ಟಾಗಿ ನಿಲ್ಲಬೇಕು. ಸೊ ಏನೇ ಆದರೂ ಪರವಾಗಿಲ್ಲ, ಸೊ ಸಮೀರ್ ಎಂ ಡಿ ಅವರಿಗೆ ಸಪೋರ್ಟ್ ಮಾಡಲೇಬೇಕು. ಅವರು ಮುಸ್ಲಿಮ್ಸ್ ಅಂತ ಕೇವಲವಾಗಿ ಯಾರು ಕೂಡ ನೋಡಬೇಡಿ. ಒಬ್ಬ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂದರೆ ಎದೆಲ್ಲಿ ಗಂಡಸ್ತನ ಅನ್ನೋದಿರಬೇಕು. ಸೊ ಗಂಡಸ್ತನ ಅನ್ನೋದು ಎಲ್ಲರಿಗೂ ಇದ್ದರೆ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಮೀರ್ ಎಂ ಡಿ ಅವರಿಗೆ ನಾವಿದ್ದೇವೆ ಅಂತ, ಕನ್ನಡಿಗರು ಇದ್ದೀವಿ ನಾವು ಅನ್ನೋದನ್ನ ಒಂದು ತೋರಿಸ್ಕೊಡೋಣ. ಸೊ ನಾನು ನಿಮ್ಮ ತಿಪ್ಪು ಕನ್ನಡಿಗ. ಜೈ ಶ್ರೀರಾಮ್, ಜೈ ಕರ್ನಾಟಕ ಮಾತೆ.